ನಮಸ್ತೆ, ನಾನು ನಿಮ್ಮ ಸರಿತಾ. ನಾನಿವತ್ತು ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ಹಾಕೋದನ್ನ ತೋರಿಸ್ತಾ ಇದ್ದೀನಿ ನೋಡು. ನನ್ನ ಫೇವ್ರೆಟ್ ಊಟ ಅಂದರೆ ಇದೇನೇ, ತುಂಬ ಇಷ್ಟ. ರಾಗಿ ಮುದ್ದೆ, ಅಕ್ಕಿ ರೊಟ್ಟಿ, ಕಾಯಿ ಚಟ್ನಿ, ಬಸ್ಸಾರು ಇಂಥವೆಲ್ಲ ತುಂಬ ಫೇವ್ರೆಟ್ ಇರ್ತವೆ. ನಾಟಿ ಸ್ಟೈಲ್ ಅಡುಗೆ ಅಂತೂ ತುಂಬಾ ಇಷ್ಟ ನನಗೆ. ನಾನಿವತ್ತು ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕೆಂಪು ಚಟ್ನಿ, ಕಾಯಿ ಚಟ್ನಿ ಯಾವುದ್ರಲ್ಲಾದರೂ ತಿನ್ಬೋದು. ನಾನಿವಾಗ 2 ಗ್ಲಾಸು ನೀರು ಇಟ್ಕೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡಿ ಕೇಳ್ರಿ. ನಾನಿವಾಗ ಒಂದು ಅರ್ಧ ಲೀಟ್ರ್ ನೀರು ಇಟ್ಕೊಂಡಿದ್ದೀನಿ. ಅರ್ಧ ಲೀಟ್ರ್ ನೀರಿಗೆ ಒಂದೇ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು, ಉಪ್ಪು, ಒಂದು ಅರ್ಧ ಸ್ಪೂನ್ ಉಪ್ಪು, ಒಂದು ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಳ್ಳಿಸ್ತೀನಿ ನೀರು. ಅದು ನೀರು ಮಾಡ್ತಾ ಬಂದ ತಕ್ಷಣ ಏನು ಮಾಡ್ತೀನಿ, ಗ್ಯಾಸನ್ನ ಸ್ಲಿಮ್ ಮಾಡ್ಕೊಂಡು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತೀನಿ. ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಅದನ್ನೇನು ಬೇಯಿಸೋದೇನು ಬೇಡ ನೋಡಿ. ಈ ಥರ ಹಾಕಿ ಮಿಕ್ಸ್ ಮಾಡಿದ ತಕ್ಷಣವೇ ಗ್ಯಾಸ್ ಆಫ್ ಮಾಡಿ ನೋಡಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಹಂಗೆ ನಿಧಾನದಲ್ಲಿ ಮಿಕ್ಸ್ ಮಾಡ್ಕೊಂಡು, ಬಿಸಿ ಇರ್ತಿತ್ತು ನಿಧಾನದಲ್ಲಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡು ಕೆಳಗಡೆಗೆ ಇಳಿಸ್ಕೊಂಡು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ಮಿದಿಬೇಕು. ಹೆಂಗೆ ನಾವು ಮಿದಿಬೇಕು ಅಂದರೆ, ಇದನ್ನೇನು ಹಿಟ್ಟೇನು ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಕಾಗಿಲ್ಲ. ಸ್ವಲ್ಪ ಬಿಸಿ ನೀರು, ಉಕ್ಕು ಬಂದಿರ್ತವಲ್ಲ ನೀರು, ಒಂದು ಗ್ಲಾಸ್ ನೀರಿಗೆ 1 ಸ್ಪೂನ್ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಉಪ್ಪು ಹಾಕಿ ಕುದಿಯೋಕೆ ಇಟ್ಟರೆ ಅದು ಬಾಯ್ಲ್ ಆಗ್ತಾ ಸ್ವಲ್ಪ ನೊರೆ ಥರ ಬಂದಾಗ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಕೆಳಗೆ ಇಳಿಸ್ಕೊಂಡು ಚೆನ್ನಾಗೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೊಂಡು ಈ ಥರ ಕಲ್ ಮೇಲೆ ಹಾಕ್ಕೊಂಡು ಚೆನ್ನಾಗೆ ಮಿದಿಬೇಕು. ಗ್ಯಾಸಷ್ಟು ಕಟ್ಟೆನ ಚೆನ್ನಾಗಿ ಒರೆಸ್ಕೊಂಡು ಆಮೇಲೆ ಅದ್ರ ಮೇಲೆ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಮಣೆ ಮೇಲೆ ಅದ್ರ ಮೇಲೆಲ್ಲ ತಟ್ಟಕ್ಕೆ ಹೋದರೆ ಅಷ್ಟು ಕಂಫರ್ಟಬಲ್ ಆಗೋಲ್ಲ. ನನಗೆ ಇದೇ ಥರ ರೂಢಿಯಾಗಿರೋದು. ರೊಟ್ಟಿ ತಟ್ಟೋದು ಇದೇ ಥರನೇ. ನಾನು ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲವೂ ಇದೇ ಥರ ನಾನು ತಟ್ಟೋದು. ಆವಾಗ ಚೆನ್ನಾಗಿ ಮಿದಿಬೇಕು. ಹೆಂಗೆ ಮಿದಿಬೇಕು ಅಂದರೆ ಚೆನ್ನಾಗಿ ನಾದ್ಕೋಬೇಕು. ಅದನ್ನು ನಾದ್ಕೊಂಡ್ರೆ ಸೈಡೆಲ್ಲ ಒಡೆಯೆಲ್ಲ ಚೆನ್ನಾಗಿ ಬರ್ತವೆ. ತಡ್ತಾ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇರೋದನ್ನೇ ತಟ್ಟಬೇಕು. ಅಕ್ಕಿ ರೊಟ್ಟಿ ಮಾತ್ರವ ತುಂಬ ಚೆನ್ನಾಗಿ ಬರ್ತವೆ ತುಂಬ ಚೆನ್ನಾಗಿ ಬರ್ತವೆ ಅಂದರೆ ಒಂದೊಂದೇ ತೋರಿಸ್ತೀನಿ ನೋಡಿ ನಾನು ಯಾವ ರೀತಿ ತಟ್ತಿದ್ದೀನಿ ಅಂತ. ಎಷ್ಟು ತೆಳ್ಳಗೆ ಹಾಗೆ ಸಾಫ್ಟ್ ರೊಟ್ಟಿ ಬರ್ತವೆ. ತುಂಬ ಚೆನ್ನಾಗಿರ್ತೈತಿ ಬಿಸಿ ರೊಟ್ಟಿ, ತುಪ್ಪ ನೋಡಿ. ಒಂದು ಸ್ವಲ್ಪನೂ ಕಟ್ಟಾಗಲ್ಲ ಎಲ್ಲೂ ನೋಡಿ. ಯಾವ ರೀತಿ ಒಂದು ಕೈಲಾರ ತೆಗಿಬೋದು, 2 ಕೈಲಾರ ತೆಗಿಬೋದು ನೋಡಿ. ಹಿಂಗೆ ನೀಟಾಗಿ ಹಸಿಟ್ಟು ಹಿಂದೆ ಇರುತ್ತಲ್ಲ, ಸ್ವಲ್ಪ ಒದರಿಕೆಂದು ಆ ಥರ ಹಂಚ ಮೇಲೆ ಹಾಕ್ಕೊಂಡು ನಾನು ಒಂದೇ ಕೈಲಿ ಎತ್ತಾಕ್ತೀನಿ. ಅಷ್ಟು ಚೆನ್ನಾಗಿ ಇಟ್ಟು ನಾವು ಎಷ್ಟು ಮಿದ್ಕೊಂತೀವಿ ನೋಡಿ. ಚೆನ್ನಾಗಿ ಮಿದಿತೀವಲ್ಲ, ಮಿದ್ದಷ್ಟು ಚೆನ್ನಾಗಿ ಬರುತ್ತೆ. ಒಂದು ಕೈಗೆ ಅಂಟದಂಗೆ ಸ್ವಲ್ಪ ಹಸಿಟ್ಟು ಹಾಕ್ಯಂದು ಚೆನ್ನಾಗೆ ನಾದಬೇಕು ನೋಡಿ. ನಾನು ನಾದ್ತಾ ಇದ್ದೀನಿ ಈ ಥರ ನೋಡಿ. ಹಿಂಗೆ ನಾದ್ಕೊಂಡು ಚಿಕ್ಕ